ಇದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ. ನೀವು ಹೋಗಿ ಅವರ ನಮ್ಮ ಜಯಪ್ರಕಾಶ್ ಹೆಗಡೆ ಕೇಳಬೇಕು. ಸಿದ್ದರಾಮಯ್ಯನವ್ರು ಹೆಂಗೆ ಅದ್ರ ಬಗ್ಗೆ ಅವ್ರ ಮನೆ ವಿಚಾರ ಅವರೇನು ನೋಡಿಲ್ಲ. ಅದನ್ನು ಅಲ್ಲೇ ಕ್ಯಾಬಿನೆಟಲ್ಲಿ ಅವ್ರೇನು ರಿಪೋರ್ಟ್ ಕೊಟ್ಟಿದ್ರು ಅದೆಲ್ಲ ಕಂಪ್ಲೀಟ್ ಸೀಲ್ ಮಾಡಿ ಕಂಪ್ಲೀಟ್ ತಂದು ಕ್ಯಾಬಿನೆಟಲ್ಲಿ ವಿಡಿಯೋ ಮಾಡಿ ಓಪನ್ ಮಾಡಿದ್ರು. ಸೊ ಅವ್ರು ಹೆಂಗೆ ಆ ರೀತಿ ಸುಳ್ಳು ಹೇಳ್ತಾರೆ? ಭಾಳ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಹಂಗೆಲ್ಲ ಮಾತಾಡಬಾರ್ದು. ಸೊ ಅದೇನಿದ್ರು ನೀವು ಅವ್ರೇನಾದ್ರು ಕೇಳಬೇಕಾದ್ರೆ ಆ ಕಾಪೀಸು ಮತ್ತೊಂದೆಲ್ಲ ಒರಿಜಿನಲ್ಲು ನಿಜನ ಸುಳ್ಳು ಕೇಳಬೇಕಾದ್ರೆ ಜಯಪ್ರಕಾಶ್ ಹೆಗಡೆ ಅವ್ರ ಹತ್ರ ಹೋಗಿ ಅವ್ರು ಮಾತಾಡಲಿ. ಇಲ್ಲ ಅಂದರೆ ಅವ್ರ ಸೆಕ್ರೆಟ್ರಿ ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟವರು, ಅವ್ರು ಯಾರು ಆಫೀಸರ್ ಇದ್ದಾರೆ, ದಯಾನಂದ ಯಾರು, ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಅವ್ರಿಗೆ ಉತ್ತರ ಸಿಗ್ಬೋದು. ಇಲ್ಲಾಂದರೆ ಅವ್ರ ಹತ್ರ ಸಂಪರ್ಕ ಮಾಡಿದ್ರೆ ಅವ್ರಿಗೆ ವಿಚಾರ ತಿಳಿಬೋದು. ಈ ರೀತಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಈ ರೀತಿ ಮಾತಾಡಬಾರ್ದು. ಇದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ. ನೀವು ಹೋಗಿ ಅವರ ನಮ್ಮ ಜಯಪ್ರಕಾಶ್ ಹೆಗಡೆ ಕೇಳಬೇಕು. ಸಿದ್ದರಾಮಯ್ಯನವ್ರು ಹೆಂಗೆ ಅದ್ರ ಬಗ್ಗೆ ಅವ್ರ ಮನೆ ವಿಚಾರ ಅವರೇನು ನೋಡಿಲ್ಲ. ಅದನ್ನು ಅಲ್ಲೇ ಕ್ಯಾಬಿನೆಟಲ್ಲಿ ಅವ್ರೇನು ರಿಪೋರ್ಟ್ ಕೊಟ್ಟಿದ್ರು ಅದೆಲ್ಲ ಕಂಪ್ಲೀಟ್ ಸೀಲ್ ಮಾಡಿ ಕಂಪ್ಲೀಟ್ ತಂದು ಕ್ಯಾಬಿನೆಟಲ್ಲಿ ವಿಡಿಯೋ ಮಾಡಿ ಓಪನ್ ಮಾಡಿದ್ರು. ಸೊ ಅವ್ರು ಹೆಂಗೆ ಆ ರೀತಿ ಸುಳ್ಳು ಹೇಳ್ತಾರೆ? ಭಾಳ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಹಂಗೆಲ್ಲ ಮಾತಾಡಬಾರ್ದು. ಸೊ ಅದೇನಿದ್ರು ನೀವು ಅವ್ರೇನಾದ್ರು ಕೇಳಬೇಕಾದ್ರೆ ಆ ಕಾಪೀಸು ಮತ್ತೊಂದೆಲ್ಲ ಒರಿಜಿನಲ್ಲು ನಿಜನ ಸುಳ್ಳು ಕೇಳಬೇಕಾದ್ರೆ ಜಯಪ್ರಕಾಶ್ ಹೆಗಡೆ ಅವ್ರ ಹತ್ರ ಹೋಗಿ ಅವ್ರು ಮಾತಾಡಲಿ. ಇಲ್ಲ ಅಂದರೆ ಅವ್ರ ಸೆಕ್ರೆಟ್ರಿ ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟವರು, ಅವ್ರು ಯಾರು ಆಫೀಸರ್ ಇದ್ದಾರೆ, ದಯಾನಂದ ಯಾರು, ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಅವ್ರಿಗೆ ಉತ್ತರ ಸಿಗ್ಬೋದು. ಇಲ್ಲಾಂದರೆ ಅವ್ರ ಹತ್ರ ಸಂಪರ್ಕ ಮಾಡಿದ್ರೆ ಅವ್ರಿಗೆ ವಿಚಾರ ತಿಳಿಬೋದು. ಈ ರೀತಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಈ ರೀತಿ ಮಾತಾಡಬಾರ್ದು.